ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲ್ ಸೇರಿ ಹೆಚ್ಚು ಕಡಿಮೆ 12 ದಿನ ಆಗ್ತಾ ಬಂತು. ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆ ಮಾಡ್ತಾ ಇದ್ದಾರೆ. ಆದರೆ ವಿಶೇಷ ಏನಂದ್ರೆ ಈ ದರ್ಶನ್ ಕೇಸ್ ಮೇಲೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ನಿಗಾ ಇಟ್ಟಿದ್ದಾರೆ. ದರ್ಶನ್ ಕೇಸ್ ಮೇಲೆ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ನಿಗಾ ಇಟ್ಟಿದ್ದಾರೆ. ಸಚಿವರು ಶಾಸಕರು ಏನಾದರೂ ಪ್ರಭಾವ ಬೀರುವಂತಹ ಪ್ರಯತ್ನ ಮಾಡಿದ್ರಾ, ಯಾರಾದರೂ ಕರೆ ಮಾಡಿದ್ರಾ, ಜೈಲಿಗೆ ಯಾರಾದರೂ ಭೇಟಿ ನೀಡಿದ್ರಾ? ಸೊ ಗುಪ್ತಚರ ಇಲಾಖೆಯಿಂದ 3-4 ದಿನಕ್ಕೊಂದು ಸರ್ತಿ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಪಡ್ಕೋತಾ ಇದ್ದಾರಂತೆ. ಜೊತೆಗೆ ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ಕಾನೂನು ಪ್ರಕಾರವೇ ಎಲ್ಲವೂ ನಡಿಬೇಕು ಅಂತ ಪೊಲೀಸರಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದರೆ ಆರಂಭದಲ್ಲಿ ದರ್ಶನ್ ಅವ್ರನ್ನ ಸೇವ್ ಮಾಡೋದಕ್ಕೆ ತುಂಬ ಜನ ಪ್ರಯತ್ನ ಪಟ್ಟಿರೋದು ಸಿದ್ದರಾಮಯ್ಯನವರು ಗೊತ್ತಿದೆ. ಹಾಗಾಗಿ ಅವರು ಸಚಿವರಾಗಿರಲಿ, ಶಾಸಕರಾಗಿರಲಿ, ಯಾರೇ ಆಗಿರಲಿ ಈ ಪ್ರಕರಣದ ಮೇಲೆ ಪ್ರಭಾವ ಬೀರಬಾರ್ದು. ಯಾಕೆಂದರೆ ಇದು ಸರ್ಕಾರದ ಮೇಲೆ ವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಜನ ಇವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಒಂದು ವೇಳೆ ಶಿಕ್ಷೆ ಕೊಡಿಸುವಲ್ಲಿ ಸಫಲರಾದರೆ ಜನ ನಂಬ್ತಾರೆ ಸರ್ಕಾರನ. ಇಲ್ಲ ಅಂದರೆ ಏನು ಗೊತ್ತಾ, ಅಯ್ಯೋ ಎಲ್ಲ ಸೇರ್ಕೊಂಡು ಮುಚ್ಚಾಕ್ಬಿಟ್ರು, ಜನ ಮಾತಾಡೋದು ಗೊತ್ತಿರುತ್ತಲ್ಲ ನಿಮಗೆ, ಎಲ್ಲ ಸೇರ್ಕೊಂಡು ಮುಚ್ಚಾಕ್ಬಿಟ್ರು ದೊಡ್ಡ ದೊಡ್ಡ ಪ್ರಭಾವಿಗಳಿಗೆ ಯಾವಾಗಲೂ ಹೀಗೆ ಅಂತ. ಹಾಗಾಗಬಾರ್ದು ಅಂತಲೇ ಸಿದ್ದರಾಮಯ್ಯನವರು ಖುದ್ದು ನಿಗಾ ವಹಿಸಿದ್ದಾರೆ ಈ ಪ್ರಕರಣದಲ್ಲಿ. ಅವರ ಬಳಿನೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಹಾಗಾಗಿ 3-4 ದಿವಸಕ್ಕೊಂದು ಸರ್ತಿ ಎಲ್ಲ ಮಾಹಿತಿ ಪಡ್ಕೋತಾರಂತೆ. ಜೈಲಿಗೆ ಯಾರು ಹೋಗಿದ್ರು, ಯಾರು ಭೇಟಿ ಮಾಡಿದ್ರು, ಮತ್ತು ಯಾರಾದರೂ ಫೋನ್ ಮಾಡಿದಾರಾ, ಪೊಲೀಸರ ಮೇಲೆ ಯಾರಾದರೂ ಒತ್ತಡ ಹಾಕ್ತಾ ಇದ್ದಾರಾ, ಎಲ್ಲ ಮಾಹಿತಿಯನ್ನು ಪಡ್ಕೋತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಖುದ್ದು ನಿಗಾ ವಹಿಸ್ತಾ ಇರೋದಕ್ಕೆ ಪ್ರಮುಖ ಕಾರಣ ಏನು? ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಒತ್ತಡಗಳು ಬರ್ಬೋದು ಅನ್ನೋದೊಂದು ಲೆಕ್ಕಾಚಾರ. ಮತ್ತೆ ಕೆಲವು ಸಚಿವರುಗಳು, ಶಾಸಕರುಗಳು ದರ್ಶನ್ ಪರವಾಗಿ ಲಾಬಿ ಮಾಡಿದ್ರು ಕೇಸ್ನಿಂದ ಬಚಾವ್ ಮಾಡಲಿಕ್ಕೆ ಅನ್ನುವಂಥ ವದಂತಿಗಳು ಮೊದಲಿಂದಲೂ ಕೂಡ ಹಬ್ಬಿತ್ತು. ಆಗ್ಲಿಂದಲೂ ಕೂಡ ಇಡೀ ಪ್ರಕರಣದ ಕ್ರೌರ್ಯದ ಬಗ್ಗೆ ಮಾಹಿತಿಯನ್ನು ಪಡೆದಂಥ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಕೂಡ ಯಾವುದೇ ಒತ್ತಡಕ್ಕೆ ಬಗ್ಬಾರ್ದು ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಸ್ವತಃ ಮುಖ್ಯಮಂತ್ರಿಗಳೇ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟ ನಂತರದಲ್ಲಿ ತನಿಖೆ ಇನ್ನಷ್ಟು ಬಿಗಿಯಾಗ್ತಾ ಹೋಗಿತ್ತು. ಹಾಗಂತ ಇನ್ನೂ ಚಾರ್ಜ್ ಶೀಟ್ ಕೂಡ ಆಗದೇ ಇರೋದ್ರಿಂದ ಸಹಜವಾಗಿಯೇ ಆ ಸಂದರ್ಭದಲ್ಲಿ ಮತ್ತಾರು ಸಚಿವರೋ ಶಾಸಕರು ಒತ್ತಡವನ್ನು ತಂದು ಮತ್ತಿನ್ನೇನೋ ರೀತಿಯಲ್ಲಿ ಮಾಡೋಕ್ಕೆ ಹೊರಟ್ರೆ ಅನ್ನುವಂಥ ಅಪವಾದಗಳು ಬರ್ಬೋದು, ಅಥವಾ ಜನರು ಕೂಡ ಮಾತಾಡ್ಕೊಳ್ಬೋದು ಮುಂದೆ. ಅದು ಯಾವುದೇ ರೀತಿಯ ಅಪವಾದಗಳು ಬರದ ರೀತಿಯಲ್ಲಿ ಇಡೀ ಪ್ರಕರಣವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥ, ಅಥವಾ ಕಟ್ಟುನಿಟ್ಟಾಗಿ ಅದನ್ನು ಮಾನಿಟರ್ ಮಾಡಬೇಕು ಅನ್ನುವಂಥ ಸೂಚನೆಯೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಸಹಜವಾಗಿ ಗುಪ್ತಚರ ಇಲಾಖೆ ಮಾಹಿತಿ ಪ್ರತಿದಿನ ಮುಖ್ಯಮಂತ್ರಿಗಳಿಗೆ ಬರುತ್ತೆ. ಬರುವಂಥ ಸಂದರ್ಭದಲ್ಲೂ ಕೂಡ ಒಮ್ಮೆ ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದು, ಏನಾಯಿತು, ಯಾರಾದರೂ ಭೇಟಿ ಮಾಡಿದ್ರಾ, ಸಚಿವರು ಯಾರು ಹೋಗಿದ್ರಾ, ಅಥವಾ ಯಾರಾದರೂ ಕರೆ ಮಾಡಿ ಒತ್ತಡ ಮಾಡಿದ್ರಾ, ಆ ಥರ ನಡೆದಿದೆಯಾ ಅನ್ನುವಂಥ ಮಾಹಿತಿಯನ್ನು ಕೂಡ ಕೇಳಿದ್ರು ಅನ್ನುವಂಥದ್ದು. ಅಂದರೆ ಒಂದು ಸ್ಪಷ್ಟ, ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಕೈವಾಡಗಳಿದ್ದಾವೆ, ಒತ್ತಡಗಳಿದೆ, ಇನ್ಫ್ಲುಯೆನ್ಸ್ ಇದೆ ಅನ್ನೋಂಥ ಆಗಬಾರ್ದು, ಕಾನೂನು ಏನಿದೆ ಅಷ್ಟು ಮಾತ್ರ ಆಗಬೇಕು ಅನ್ನೋಂಥ ಕಟ್ಟುನಿಟ್ಟಿನ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಂತೆ ಕಾಣಿಸ್ತಾ ಇದೆ. ಅರವಿಂದ್, ಇದ್ರ ಜೊತೆಗೆ ಸರ್ಕಾರದ ವಿಶ್ವಾಸಾರ್ಹತೆ ಕೂಡ ಇಲ್ಲಿ ಹೊರಗೆ ಹಚ್ಚಬೇಕಾಗತ್ತೆ. ಯಾಕೆಂದರೆ ನಾಳೆ ದಿವಸ ಜನ ಮಾತಾಡ್ಕೋತಾರೆ, ಅಯ್ಯೋ ಎಲ್ಲ ಸೇರ್ಕೊಂಡು ಮುಚ್ಚಾಕ್ಬಿಟ್ರು ಕೇಸ್ನ ಅಂತ. ಅದು ಒಂದು ಕಾರಣ ಇದ್ದಿರ್ಬೋದಲ್ವಾ ಸುಖೇಶ್? ಖಂಡಿತ ಅರವಿಂದ್, ಯಾಕಂದ್ರೆ ಸಹಜವಾಗಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದೆ. ಅಕಸ್ಮಾತ್ ಕೇಸ್ ವೀಕ್ ಆಯಿತು, ಬೇರೇನೋ ಇನ್ಫ್ಲುಯೆನ್ಸ್ ಆಯಿತು ಅಂದರೆ ಸಹಜವಾಗಿ ಸರ್ಕಾರದ ಬಗ್ಗೆನೋ ಅಥವಾ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ಬೋದು. ಮೊದಲೆಲ್ಲರೂ ಕೂಡ ಕೇಸನ್ನು ತುಂಬ ಸ್ಟ್ರಾಂಗ್ ಆಗಿ ನಡೆಸಿದಂಗೆ ಮಾಡಿದ್ರು, ಆನಂತರ ಎಲ್ಲ ಸೇರಿ ಮುಚ್ಚಾಕ್ರು ಅಂತ ಅಪವಾದವೂ ಬರ್ಬೋದು. ಯಾವುದೂ ಬೇಡ, ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಕೊಟ್ಟಿರುವಂಥ ಸೂಚನೆ ಇಷ್ಟೇ, ಕಾನೂನು ಏನಿದೆ ಕಾನೂನು ಪ್ರಕಾರ ನಡ್ಕೊಳ್ಳಿ, ಕಾನೂನು ಪ್ರಕಾರ ಯಾರು ತಪ್ಪಿತಸ್ಥರು ಅವ್ರಿಗೆ ಶಿಕ್ಷೆ ಆಗಬೇಕು, ಇಷ್ಟನ್ನಂತೂ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ಬೇರೆ ಒತ್ತಡಗಳಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಸುಖೇಶ್. ಸೊ ಒಟ್ಟಾರೆ ಇವಾಗ ಮುಖ್ಯಮಂತ್ರಿಗಳೇ ಖುದ್ದು ಆಸ್ಥೆ ವಹಿಸಿ, ಅಲ್ಲ ಎಲ್ಲರೂ ಕೇಳ್ಕೊಳ್ಳೋದು ಅದನ್ನೇ ಅಲ್ವಾ, ನಿಷ್ಪಕ್ಷಪಾತವಾಗಿ ಇದು ತನಿಖೆ ಆಗಬೇಕು, ತಪ್ಪಿತಸ್ಥರು ಇದ್ದರೆ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತಲೇ ಎಲ್ಲರೂ ಕೇಳ್ತಾ ಇರೋದು. ತಪ್ಪು ಮಾಡಿಲ್ಲ ಅಂದರೆ ಇಲ್ಲ, ಅದ್ರ ಪ್ರಕಾರವೇ ಈಗ ತನಿಖೆ ವಿಚಾರಣೆ ಎಲ್ಲ ನಡಿಬೇಕು.